ವಿಭೀಷಣ, ನೀನು ಕೆಲವೊಮ್ಮೆ ಉತ್ತಮ ಸಲಹೆಗಳನ್ನು ನೀಡುತ್ತಿ, ಅದರ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಆದರೆ ಅದೇ ನಡೆಯಬೇಕೆಂದು ಹಠ ಮಾಡುತ್ತೀಯಲ್ಲ, ಅದು ನನಗೆ ಇಷ್ಟವಾಗುವುದಿಲ್ಲ. ಸಹೋದರ, ನಾನು ಹೇಳುವುದೆಲ್ಲ ನಿಮ್ಮ ಒಳ್ಳೆಯದಕ್ಕೆ. ಒಳ್ಳೆಯದು ಆಗಬೇಕೆಂದರೆ ಅದರಂತೆ ನಡೆಯಬೇಕಲ್ಲವೇ? ಹಾಗೆಂದು ಎಲ್ಲ ಸಂದರ್ಭಗಳಲ್ಲೂ ನೀನು ಹೇಳಿದ ಮಾತನ್ನು ನಾನು ಕೇಳಲಾಗುವುದಿಲ್ಲ. ಸೋದರಿ ಶೂರ್ಪನಖಿಯ ವಿವಾಹದ ವಿಚಾರದಲ್ಲಿ ನಾನು ನಿನ್ನ ಮಾತು ಕೇಳಿದ್ದರೆ ಸೋದರಿಯ ಪತಿಯನ್ನೇ ಕೊಂದವನು ಎಂಬ ಅಪಖ್ಯಾತಿಗೆ ನಾನು ಒಳಗಾಗುತ್ತಿರಲಿಲ್ಲ. ಅವಳು ಯಕ್ಷನನ್ನು ವಿವಾಹವಾಗಿದ್ದು ತಪ್ಪು ಎಂದು ಈಗ ನಿಮಗೆ ಅರಿವಾಯ್ತಲ್ಲ, ನನಗೆ ಅಷ್ಟು ಸಾಕು. ವಿಭೀಷಣ, ಸೋದರಿ ಶೂರ್ಪನಖಿ ಆಗಮಿಸುತ್ತಿದ್ದಾಳೆ. ಅವಳ ಮುಂದೆ ಈ ವಿವಾಹದ ವಿಚಾರವನ್ನು ಮಾತನಾಡಬೇಡ.